ಸಿಎಂ ಹೇಳಿಕೆಗೆ ಅರವಿಂದ್ ಬೆಲ್ಲದ್ ಖಂಡಿಸಿದ್ದಾರೆ. ಈ ಹೋರಾಟ ಏನಿದೆ ಅದನ್ನು ಸಂವಿಧಾನ ವಿರೋಧಿ ಅಂತ ಹೇಳಿದ್ದಾರೆ. ಸಿಎಂ ಹೇಳಿಕೆ ದಾರಿ ತಪ್ಪಿಸುವ ಹೇಳಿಕೆ ಅಂತ ಹೇಳಿದ್ದಾರೆ. ಅವರು ಏನೇ ದಾರಿ ತಪ್ಪಿಸಿದ್ರು ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಅರವಿಂದ್ ಬೆಲ್ಲದ್ ಅವರು ಮಾತನಾಡಿರೋದು. 2A ಮೀಸಲಾತಿ ಸಂವಿಧಾನ ವಿರೋಧಿ ಅಂತ ಮುಖ್ಯಮಂತ್ರಿಗಳು ಕೊಟ್ಟಂತ ಹೇಳಿಕೆಗೆ ಅರವಿಂದ್ ಬೆಲ್ಲದ್ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೇಳಿಸಿಕೊಳ್ಳಿ. ಹಿರಿಯ ಶಾಸಕರಾಗಿರುವಂತಹ ಅರವಿಂದ್ ಬೆಲ್ಲದ್ ಅವರಿದ್ದಾರೆ. ಮುಖ್ಯಮಂತ್ರಿಗಳ ಹೇಳಿಕೆ 2A ಮೀಸಲಾತಿ ಒತ್ತಾಯ ಸಂವಿಧಾನ ವಿರೋಧಿ ಅಂತ ಒಪ್ತೀರಾ? ಮುಖ್ಯಮಂತ್ರಿಗಳು ಇವತ್ತು ಲಿಂಗಾಯತ ವೀರಶೈವ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿ ಸಿಕ್ಕೊಂಡು ಬಿದ್ದಿದ್ದಾರೆ. ಅವರು ಹೇಳೋದೊಂದು ಮಾಡೋದೊಂದು, ಗ್ಯಾರಂಟಿ ಅಂತ ಹೇಳ್ತಾ ನಮಗೆ ಲಾಠಿ ಗ್ಯಾರಂಟಿಯನ್ನು ಅವರು ಕೊಟ್ಟಿದ್ದಾರೆ. ಆ ಮುಖ್ಯಮಂತ್ರಿಗಳು ಈಗ ಅದರಿಂದ ಹೊರಬರಾಕ ರಾಜ್ಯದ ದಿಕ್ಕನ್ನು ತಪ್ಪಿಸುವಂತ ಕೆಲಸ ಹೇಳ್ತಿದ್ದಾರೆ. ಸದನಕ್ಕೆ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಸಂವಿಧಾನ ವಿರೋಧಿ ಅನ್ನೋದು ದಾರಿ ತಪ್ಪಿಸುವಂತಹ ಹೇಳಿಕೆ, ಸಂಪೂರ್ಣವಾಗಿ ದಾರಿ ತಪ್ಪಿಸುವಂಥದ್ದು, ಸಂಪೂರ್ಣವಾಗಿ ಸುಳ್ಳು ಹೇಳಿಕೆ ಮುಖ್ಯಮಂತ್ರಿಗಳು ವಿಧಾನ ಪರಿಷತ್ತಲ್ಲಿ ಕೊಟ್ಟಿದ್ದಾರೆ. ಅಲ್ಲ ಸರ್, ಬಿಜೆಪಿ ಅವಧಿಯಿಂದಲೂ ಕೂಡ ಅದರ ಹಿಂದಿನಿಂದಲೂ ಕೂಡ ಪಂಚಮಸಾಲಿ ಹೋರಾಟದ ಮಾಡ್ಕೊಂಡು ಬರ್ತಾ ಇದ್ದಾರೆ. 2A ಪ್ರವರ್ಗಕ್ಕೆ ಸೇರಿಸಿ ಅಂತ ಆಗ್ರಹ. ಸಂವಿಧಾನ ವಿರೋಧಿ ಹೆಂಗಾಗುತ್ತೆ? ಇದು ಹೊಸ ವಿಚಾರ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅಂತ. ನೋಡ್ರಿ, ಮುಖ್ಯಮಂತ್ರಿಗಳು ವಿಷಯಾಂತರ ಮಾಡುವುದರಲ್ಲಿ, ವಿಷಯನ ಡೈಗ್ರೆಸ್ ಮಾಡುವುದರಲ್ಲಿ ಅವರು ಭಾಳ ಅಂದ್ರೆ ಭಾಳ ನಿಷ್ಣಾತರು. ಆ ಪ್ರಯತ್ನವನ್ನು ಈಗ ಕೂಡ ಅವ್ರು ಮಾಡಕ್ಕೆ ನೋಡ್ತಿದ್ದಾರೆ. ಅದಾಗಲ್ಲ. ಅವರೇನು ಸಮಾಜದ ಮೇಲೆ ಲಾಠಿ ಪೈಟ್ ಕೊಟ್ಟಿದ್ದಾರೆ, ಅದು ಸಮಾಜ ಮರಿದಿಲ್ಲ. ಅದನ್ನ ನೆನ್ಪಿಟ್ಕೊಂತೈತಿ. ಅವರು ಯಾವುದೇ ರೀತಿಯಿಂದ ಏನೇ ರೀತಿಯಿಂದ ಪ್ರಯತ್ನ ಮಾಡಿದ್ರು ಕೂಡ ವಿಷಯಾಂತರ ಆಗುವುದಿಲ್ಲ. ಸಂವಿಧಾನದ ಪ್ರಕಾರ ನಾವು ಕೇಳ್ತಾ ಇದ್ದೀವಿ. ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ ಪ್ರಕಾರ ಕೊಡಕ್ಕೆ ಸಾಧ್ಯ ಐತಿ, ಅದನ್ನ ಅವ್ರು ಕೊಡಬೇಕು. ಇದು ಅರವಿಂದ್ ಬೆಲ್ಲದ್ ಅವರ ಮಾತುಗಳು. ಮುಖ್ಯಮಂತ್ರಿಗಳ ಮಾತನ್ನು ಅವರು ಖಂಡಿಸಿದ್ದಾರೆ. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು. ಮುಖ್ಯಮಂತ್ರಿಗಳ ಹೇಳಿಕೆ ಈಗ ಭಾರಿ ಆಕ್ರೋಶವನ್ನು ಉಂಟು ಮಾಡಿದೆ ಪಂಚಮಸಾಲಿ ಸಮುದಾಯದಲ್ಲಿ. ಸಂವಿಧಾನ ವಿರೋಧಿ ಅನ್ನುವಂಥದ್ದು ಹೇಗಾಗತ್ತೆ? 2Bಯಲ್ಲಿದ್ದಂಥ ಮುಸ್ಲಿಂ ಮೀಸಲಾತಿಯನ್ನು ತೆಗೆದಾಗ ಧರ್ಮಾಧಾರಿತ ಸರಿಯಲ್ಲ ಅಂತ ಹೇಳಿದಾಗ ಅದನ್ನ ಸರಿ ಅನ್ನುವಂಥ ಮಾತನ್ನ ಹೇಳಿದ್ರು.